ಇವನು ಯಾಕೆ ಫೋನ್ ಮಾಡ್ತಾ ಇದ್ದಾನೋ? ಹೇಳೋಣ. ಏನಪ್ಪ ಚೆಲ್ವಾ, ಸಂದಾಕಿದೀಯೇ? ನನಗೇನಣ್ಣ, ದೇವ್ರ ದಯದಿಂದ ಸಂದಕ್ಕೆ ಇದ್ದೀನಿ. ಅಮ್ಮಿ ಇವರೆಲ್ಲ ಅವರೇ ಸುಮ್ಕಿರಮ್ಮಿ. ಇದ್ರೆ ನಂಗೇನು, ಎಲ್ಲ ಸೇಡ್ ತಿರ್ಸ್ಕೊತಾ ಇದ್ದೀನಮ್ಮಿ. ಹಂಗ ಅನ್ಕೊಳ್ಳಿ. ಸುಮ್ಕೆ ಇರಮ್ಮಿ. ಲೇ ಭದ್ರ, ಈಗೇನ್ಲಾಯ್ತಾ ನಿನ್ಗೆ? ಅಪ್ಪಯ್ಯ ಕ್ವಾಟ್ಲೆ ಒಂದ್ ಜೋಕ್ ಹೇಳ್ದ, ಅದಕ್ಕೋಸಿ ನಗು ಬಂತು ಆಟಯ್ಯ. ನಾನ್ ಯಾವಾಗ ಹೇಳ್ದೆ ಅಂತಮ್ಮ? ಅದಕ್ಕಲ್ಲ, ನಿಮ್ ಮೊನ್ನೆ ಹೇಳಿದ್ದಲ್ಲ, ಅದ್ ಈಗ ನೆನ್ಪಾತು. ಇವತ್ ನಿನ್ಗೇನಾಗಿದ್ದಲ್ಲ? ಮಾವಯ್ಯ, ಇಸೆ ಬೇರೆನೇ ಅದೇ, ನಿನ್ಗೆ ಅರ್ಥ ಆಗಕ್ಕಿಲ್ಲ ಬಿಡು. ಲೇ ಏನ್ಲ ಹಂಗಂದ್ರೆ? ಅಲ್ಲಕಲ್ಲ, ನಾನು ಆಟೋದಿಂದ ನೋಡ್ತಾ ಇದ್ದೀನಿ, ನನ್ನ ಮುಂದ್ಗುಂಟೇನೆ ಹುಡುಗಾಟ ಆಡಿರೆ. ನಿನ್ನ ನೋಡ್ತಾ ಇದ್ರೆ ಹೆಂಗೆಂಗೋ ಆಡ್ತಾ ಇದ್ದಿ, ಇವನ್ ನೋಡಿದ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ. ಏನ್ಲ ನಿಮ್ ಕತೆ? ಅಣ್ಣ ಅವನ ವಿಷಯ ಬಿಡು, ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಾಗಿತ್ತು ನೀಗೆ. ನಿನ್ನೋ ಅಮ್ಮಿ, ಅಪ್ಪಯ್ಯ ಮುಂದ್ಗುಟ್ಟೆ ನಂಗೆ ಮಕ್ಕರ್ ಮಾಡ್ದೆ ಅಲ್ವಾ? ಕೈಗೆ ಸಿಗು ನಿಂಗೆ ಮಾಡ್ತೀನಿ. ಹೆಂಗಿದೆಯಮ್ಮ ಪೋಸ್ಟು? ಸುಭಾಸ ಸೂಪರ್ ಆಗದೆ ಕಣ್ಲ. ಪಿಕ್ಚರು ಬರೀ ಇಟ್ಟಲ್ಲ, ಸೂಪರ್ ಹಿಟ್ ಆಯ್ತದೆ ಕಣವ. ಈ ಪೋಸ್ಟರ್ ನ ನೋಡ್ಬಿಟ್ಟು ಆಪೋಸಿಟ್ ಅಭ್ಯರ್ಥಿಗೆ ಭರ್ಜರಿ ಓಟ್ ಬೀಳ್ತದೆ. ಮತ್ತೆ ನಮ್ಮಮ್ಮ ಈಶ್ವರಿ ರೆಡಿ ಮಾಡ್ಸಿರೋದು ಅಂದ್ರೆ ಸುಮ್ನೆ? ಸುಭಾಸ, ಇಡೀ ಕ್ಷೇತ್ರದಾಗೆ ಎಲ್ಲ ತಿರುಗಿ ನೋಡಿದ್ರು ಈ ಪೋಸ್ಟ್ರೆ ಕಾಣ್ಬೇಕು. ತಣ್ಣಗಾಗಿರೋ ಅಪ್ಪ ಮಗನ್ ರಕ್ತ ಹಂಗೆ ಕುದಿಬೇಕು, ಆಗ್ಲೇಯ ನಾವ್ ಅನ್ಕಂಡಂಗಾಗದು. ಅಮ್ಮ, ಅದ್ರ ಬಗ್ಗೆ ನೀನ್ ಏನು ಯೋಚನೆ ಮಾಡ್ಬೇಡ. ಅದಕ್ಕೇನ್ ಬೇಕೋ ಎಲ್ಲಾ ವ್ಯವಸ್ಥೆ ನಾನು ಮಾಡಿವ್ನಿ. ಆಗ್ಲೇ ಅರ್ಧ ಕ್ಷೇತ್ರದಾಗ ಈ ಪೋಸ್ಟು ಒಂದು ಹೊಸ ಕಥೆನೆ ಸೃಷ್ಟಿ ಮಾಡಿರ್ತವೆ. ಸುಭಾಸ, ಯಾವುದೇ ಕಾರಣಕ್ಕೂ ಈ ಪೋಸ್ಟ್ರಿಂದ ನಮ್ಮ ಕೈವಾಡ ಐತೆ ಅಂತ ಯಾವನ್ಗೂ ಗೊತ್ತಾಗ್ಬಾರ್ದು. ಎಲ್ರೂ ದೃಷ್ಟಿನಾಗೆ ಇದು ವಿರೋಧ ಪಕ್ಷದವ್ರ ಕೆಲ್ಸ ಆಗಿರ್ಬೇಕು. ಅಮ್ಮ, ನಾನ್ ನಿನ್ನ ಮಗ. ಮೊಸರು ತಿಂದ ಮೇಕೆ ಮುತ್ತಿಗೆ ಒರ್ಸೋದು ನನ್ಗೇನು ಹೊಸದೆ. ಇದ್ರಾಗ ನಮ್ ಕೈವಾಡ ಇರ್ಲಿ, ನಮ್ ನೆರಳು ಸೋಕದೆ ಅಂತಲೂ ಯಾರಿಗೂ ಗೊತ್ತಾಗಕ್ಕಿಲ್ಲ. ನೋಡ್ತಾ ಇರ್ ಸುಭಾಸ, ಈ ಪೋಸ್ಟ್ ಕರಾಮತ್ ಏನು ಅಂತವ. ನಾನ್ ಬಿಟ್ಟಿರೋ ಈ ಬಾಣಕ್ಕೆ 2 ಅಕ್ಕಿ ಬೀಳ್ತವೆ. ಬೀಳ್ತವೆ ಅಲ್ಲ, ಬೀಳಲೇಬೇಕು. ಗೌಡ್ರು ಎತ್ತಾಗ ಹೊಂಟೋದ್ರು, ನಂಗೆ ಹೇಳ್ದೆ ಹೊಂಟೋದ್ರಾ? ಅಮ್ಮಿ ಅಮ್ಮಿ, ಗೌಡ್ರೆ ಹಿಂಗ ಆಟ ಆಡ್ಸೋದು ಏಟ್ ಹೆದ್ರಿಕೆ ಆಯ್ತು ಗೊತ್ತೇ? ಓಹೋ, ನೀನ್ ಮಾತ್ರ ಅಪ್ಪಯ್ಯ ಚಿಕ್ಕಪ್ಪನ ಮುಂದೆ ಆಟ ಆಡ್ಸ್ಬೋದು, ನಾನ್ ಆಟ ಆಡ್ಸ್ಬಾರ್ದಾ? ಮೊದ್ಲು ಅಟ್ಟಿಯವ್ರ ಮುಂದ್ಗುಟ್ಟೆ ಆಟ ಆಡ್ಸಕ್ ಶುರು ಮಾಡಿದ್ ಯಾರು? ಅತ್ತೆ ಚಿಕ್ಕತ್ತೆ ಮುಂದೆ ನೀವ್ ಆಟ ಆಡ್ಸಿದ್ರಿ, ಅದಕ್ಕೆ ನಾನು ಹಂಗೆ ಮಾಡ್ದೆ. ಓಹೋ, ಅಂದ್ರೆ ನಾನ್ ಮಾಡಿದ್ದಕ್ಕೆ ಕೌಂಟರ್ ಕೊಟ್ಟೆ ಅನ್ನು? ಕೌಂಟ್ರು ಅಂತ ಅಲ್ಲ ಗೌಡ್ರೆ, ಅಟ್ಟಿಯವ್ರ ಮುಂದ್ಗುಟ್ಟೆ ಎಲ್ಲ ಹಂಗ್ ಮಾಡಿದ್ರೆ ಏಟ್ ಮುಜುಗರ ಆಯ್ತದೆ ಅಂತ ನಿಮ್ಗ್ ತೋರ್ಸ್ಕೊಟ್ಟೆ ಆಟೆಯ. ಏನಂಗಾದ್ರೆ ನಾನು ಕೀಟ್ಲೆ ಮಾಡ್ಬಾರ್ದು ಅನ್ನೋ? ಅಯ್ಯೋ, ನಾನೇ ಹಂಗಂದೆ. ಅದಕ್ಕೆ ಅಂತ ಸಮಯ, ಸಂದರ್ಭ, ಜಾಗ ಇರ್ತದೆ. ಅದಕ್ಕೆ ಅಲ್ವೇ ಗಂಡ ಹೆಂಡ್ರು ರೂಮ್ ಅಂತ ಕೊಟ್ಟಿರೋದು. ಓ, ಹಂಗಾದ್ರೆ
ರೂಮಲ್ಲಿ ಎಲ್ಲದಕ್ಕೂ ಅನುಮತಿ ಇದೆ ಅನ್ನಂಗೆ ಆಯ್ತು. ಮತ್ತೆ ಅಮ್ಮೆ ನಾನ್ ತಾನೇ ಏನ್ ಮಾಡ್ಲಿ ಹೇಳು, ನಾನು ಯಾವಾಗ ಬಂದ್ರು ರೂಮ್ಗೆ ನಿಮ್ ಪುಸ್ತಕ ಇಟ್ಕೊಂಡು ಓದ್ತಾ ಇರ್ತೀಯ. ಅದು ಅಲ್ದೆಲ್ಲಯ್ಯ ಅಮ್ಮೆ, ಪುಸ್ತಕ ಅನ್ಬಿಟ್ಟೆ ನೆನ್ಪಾಯ್ತು ನೋಡು. ಇವತ್ತು ನೀನು ಟ್ಯೂಷನ್ಗೆ ಹೋಗಕ್ಕಿಲ್ವೇನಮ್ಮೆ? ಸದ್ಯಕ್ಕೆ ಅದ್ರ ಅವಶ್ಯಕತೆ ಇಲ್ಲ ಗೌಡ್ರೆ. ಇದ್ಯಾಕಮ್ಮೆ? ಅಂದ್ರೆ ಇಟ್ಬಿರ್ನ ಪಾಠ ಎಲ್ಲ ಕಲ್ತ್ಬಿಟ್ಟೆ? ಗೌಡ್ರೆ ನಾನೀಗ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ. ಈಗ ಹೆಂಗೋ ಭವಾನಿ ಅಕ್ಕ ಅಟ್ಟಿಗ್ ಬಂದವ್ರಲ್ವೇ, ಅವರೇ ಹೇಳ್ಕೊಡ್ತಾರೆ. ಆಗ್ಲೇ ನಾನು ಅವ್ರ ತವ ಮಾತಾಡಿ ಡೀಲ್ ಮಾಡ್ಕೊಂಡ್ ಬಂದೀವ್ನಿ. ಸೂಪರ್ ಕಣಮ್ಮಿ ನೀನು. ಹೆಂಗು ನಿಂಗೂ ಬಿಡುವಾದಾಗೆಲ್ಲ ಹೋಗಿ ಆರಾಮಾಗಿ ಪಾಠ ಹೇಳಿಸ್ಕೋಬಹುದು. ಹೂ ಗೌಡ್ರೆ, ಅವ್ರ ಮನೆಗ್ ಬಂದಿದ್ರಿಂದ ಅಟ್ಟಿಯವ್ರ ತವ ಸುಳ್ಳು ಹೇಳೋದ್ ತಪ್ತು. ಆದ್ರೆ ನಂಗ್ ಬೇಸರ ಆಯ್ತದ್ ನೋಡು. ಯಾಕ್ ನಮ್ಮ ಅಪ್ಪನ ಅಳಿಮಯ್ಯ? ಅದು ನಿನ್ನನ್ ಬಿಟ್ಟು ನಾನು ಒಬ್ನೇ ಹೋಗ್ಬೇಕಲ್ವೇ. ದಿನ ಆಗ್ಲೂ ಇಬ್ರು ಹೋಗ್ತಾ ಇದ್ವಿ, ಈಗ ಒಬ್ನೇ ಹೋಗಕ್ಕೆ ಹೊಸಿ ಬೇಸರ ಆಯ್ತೈತೆ. ಅಲ್ಲ ಗೌಡ್ರೆ, ಏನು ನಾವಿಬ್ರು ದೂರ ಆಯ್ತು. ಅಮ್ಮೆ ಬಿಡ್ತು ಅನ್ನೋ, ದೂರ ಆಗ ಮಾತೆಲ್ಲ ಯಾಕಾಡ್ತೀಯಮ್ಮೆ? ಅಯ್ಯೋ, ನನ್ ಬಾಯಿ ಮಾತಿಗೆ ಹೇಳ್ದೆ ಬಿಡಿ, ನಾನು ಇಲ್ಲೇ ಇರ್ತೀನಲ್ವೇ. ನೀವ್ ಹೋಗ್ಬಿಟ್ಟು ಪ್ರಚಾರ ಮುಗಿಸ್ಕೊಂಡು ಬಿರ್ನೆ ಬಂದ್ಬಿಡಿ ಗೌಡ್ರೆ. ಆಯ್ತು, ಈ ನಿನ್ ಗೌಡ್ರಿಗೋಸ್ಕರ ಕಾಯ್ತಾ ಇರೋ, ನಮ್ ಬಿರ್ನೆ ಹೋಗಿ ಬಂದ್ಬಿಡ್ತೀನಿ, ಸರಿಯೇ? ನಮ್ ಮುದ್ದು ಸೊಸೆ ಶಾನೆ ಅದೃಷ್ಟವಂತೆ. ಅದ್ಕೆ ತಾನೆ ನಮ್ ಬಾವ ತಾಳಿ ಚೈನ್ ಜೊತೆಗೆ 1/4 kg ಚಿನ್ನನ ಉಡುಗೊರೆ ಹಾಕೊಡ್ತಿರೋದು. ಮುದ್ದು ಸೊಸೆ, ನಿನ್ನ ಬನ್ಸಕ್ ಮಾಡ್ಸಿರೋದಲ್ವೇ? ಅಂದ್ರೆ ನಿನ್ನ ಪಿರೂತಿಯಿಂದ ಬನ್ಸೋದಕ್ ಮಾಡ್ಸವ್ರೆ ಅಂತ ಹೇಳ್ದೆ ಕಣವ ಆಟೆಯ. ಬಾವಾ, ನೀವೇನೇ ಹೇಳಿ, ಅವಳು ಚಿಂದಂತ ಗುಣದಿಂದ ನಿಮ್ಮನ್ನೇ ಬಂಧಿಸ್ಬಿಟ್ಟವಳೆ. ಯಾರ್ ಏನ್ ಬೇಕಾರ ಅನ್ಕೊಳ್ಳಿ ಬಾವ, ನಮ್ ವಿದ್ಯೆನಿಂದ ಬಿಟ್ರೆ ನಿಮ್ಮನ್ನ ಬಂದ್ಸಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಹೌದು ಈಶ್ವರಿ, ನನ್ನ ಸೊಸೆ ಅವಳ ಪಿರುತಿ ವಿಶ್ವಾಸದಿಂದ, ಅವಳ ನಡವಳಿಕೆಯಿಂದ, ಅವಳ ಗುಣಗಳಿಂದ ನನ್ನನ್ನು ಬಂಧಿಸ್ಬಿಟ್ಟವಳೆ. ಲೇ ರತ್ನಿ, ಆಗ್ಲಿಂದ ಆ ಹೆಸರು ಬೇಳೆಯಲ್ಲಿ ಅದೇನದು ಅದು ಅದು ಎಸಿತಾ ಇದೀಯಾ? ಏನೈತೆ ಅಂತ? ಯಾವ ಪಾರ್ಟಿ ಕಲ್ಗಳವೆ ಗೊತ್ತೇ? ರತ್ನಿ, ಇವನ್ ಯಾಕೆ ಫೋನ್ ಮಾಡ್ತಾ ಇದ್ದಾನೋ? ಹೇಳೋಣ. ಏನಪ್ಪಾ ಚೆಲ್ವಾ, ಸಂದಾಕಿದೀಯೇ? ನನಗೇನಣ್ಣ, ದೇವ್ರದ ಇದರಿಂದ ಸಂದಕ್ಕೆ ಇದ್ದೀನಿ. ಚೆನ್ನಾಗಿ ಇಲ್ದೇ ಇದೀಯೇ, ದೊಡ್ಡ ಮನ್ಸು ಸಂಬಂಧ ಮಾಡಿದೀಯ ಅಂದ್ಮ್ಯಾಕೆ ಚಂದಾಗೆ ಇರ್ತೀಯ ಬಿಡು. ಅದಕ್ಕೆ ಅಲ್ವೇ ಫಂಕ್ಷನ್ ಇದ್ರು ನಮ್ಮನ್ನ ಕರೀದೆ ಮರ್ತು ಬಿಟ್ಟಿರೋದು. ಅಯ್ಯೋ, ನಿನ್ ಮರೆಯಕ್ಕಾದೈತೆ ಅಣ್ಣ, ನಿನ್ನ ನೆನ್ಕಂಡೆ. ಈಗ ತಾನೇ ಫೋನ್ ಮಾಡಿ ನಿನ್ ಕರೆಯೋಣ ಅಂತಿದ್ದೆ, ಅಷ್ಟ್ರಾಗೆ ನೀನೇ ಫೋನ್ ಮಾಡ್ಬಿಟ್ಟೆ ನೋಡು. ಇನ್ನೇನ್ ಮಾಡೋದಪ್ಪ, ಈಗಂತೂ ನಿನ್ಗೆ ರಾಜಯೋಗ ನಡೀತಾ ಇದೆ. ಅದಕ್ಕೆ ಮರ್ತ್ಗಿರ್ತಿ ಬಿಟ್ಟಿಗೆ ಅಂತ ನಾನೇ ಫೋನ್ ಮಾಡಿದೆ. ಅಯ್ಯೋ ಅಣ್ಣ, ನೀನ್ ಯಾಕೆ ಹಂಗ ಅನ್ಕಂಡಿ? ನಿನ್ಗೆ ಹೇಳ್ದೆ, ನೀನ್ ಕರ್ಕೊಂಡು ಹೋಗ್ದೆ, ಫಂಕ್ಷನ್ ಮಾಡಕ್ ಆಗದೆ? ನೀನ್ ಫೋನ್ ಮಾಡದೆ ಇದ್ರುವೆ ನಾನೇ ಫೋನ್ ಮಾಡ್ತಿದ್ದೆ ಕಣಂತೆ. ಅದ್ ಸರಿ, ನಿನ್ಗೆ ಈ ವಿಷಯ ಹೇಳಿದವ್ರು ಯಾರು? ಅಲ್ಲಕ್ಕಲ್ಲ, ಪೊಲೀಸ್ನವರು ಅಂದ್ಮ್ಯಾಕೆ ವಿಷಯ ಗೊತ್ತಾಗದೆ ಇದ್ದಾತನ್ಲ, ನಂಗೆ ಹೆಂಗೋ ಗೊತ್ತಾತ್ ಬಿಡು. ಅದು ತಿಟ್ವೆ ಅನ್ನಿ, ನಿಮ್ ಕೊಂಡ್ ತಪ್ಸಿ ಯಾರು ಏನ್ ಮಾಡಂಗಿದ್ದದು? ನೋಡು, ಇಷ್ಟು ನಿನ್ ತಲೆಗಿದ್ದು ಸಾಕ್ಬಿಡು. ಸರಿ ಕಣಣ್ಣ, ನೀನ್ ಯಾವುದೇ ಕಾರಣಕ್ಕೂ ತಪ್ಪಿಸ್ಕಳ್ದೆ ಇರಂಗ್ ಬರ್ಬೇಕು. ಗಾಡಿ ವ್ಯವಸ್ಥೆ ಮಾಡಿದೀನಿ, ಹೋಗ್ಬೇಕಾದ್ರೆ ಗಾಡಿ ತಕೊಂಡ್ ನೀ ಮಟ್ಟಿ ತವೆ ಬರ್ತೀನಿ, ಸಿದ್ಧವಾಗಿರೋ. ಸರಿ ಆಯ್ತು ಬಿಡಪ್ಪ,
ನೀನ್ ನನ್ ಕರೆಯೋದು ಮರ್ತರುವೆ ನಾನಂತೂ ಮರಿದೇ ಬತ್ತೀನಿ ಬಿಡು. ಸರಿ ಕಣಣ್ಣ, ಶುಕ್ರವಾರ ಒತ್ತಾರಿಕೆ ಸಿಗ್ತೀನಿ. ಯಾರ್ದಯ್ಯ ಫೋನು? ಏ ಅದೇ ಆ ಪೊಲೀಸಪ್ಪ. ನೀನೇ ನೆನ್ಕೊಂಡ್ ಕರಿಯತ್ತಾನೆ. ಈಗ ಅವಯ್ಯ ತಪ್ಪು ತಿಳ್ಕೊಳಕಿಲ್ವೇ? ಏ ಅವನೇನು ತಪ್ಪು ತಿಳ್ಕೊಳಕಿಲ್ಲ. ಅವ್ನಿಗೆ ಹೆಂಗ್ ಹೇಳಿ ಸರಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಯೋಚನೆ ಮಾಡ್ಬಿಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಆದ್ರೂ ಶಿಲ್ವಾ, ನೀನ್ ಸಾನೆ ಬದಲಾಗಿದ್ಯಾಕಲ್ಲ. ದೊಡ್ಡ ಮನೆ ಸಂಬಂಧ ಸಿಕ್ತು ಅಂತ ತಲೆ ತೂಗ್ತಾ ಇದೀಯಲ್ವೇ? ತೂಗು ತೂಗು, ತಲೆ ಸುತ್ತಿ ಬೀಳೋ ಟೈಮ್ ಬಂದೇ ಬರ್ತದೆ. ಆಮ್ಯಾಕೆ ನಾನ್ ಯಾರು ಅಂತ ಗೊತ್ತಾಯ್ತದೆ. ಅಂತಮ್ಮ ಗುಸ್ತಿ ನಾನು ಹೇಳೋದ್ನ ಕೇಳು. ಇಲ್ಲಿರೋದ್ನೇನೋ ಕಿತ್ತಾಕ್ತಿವಿ, ಆದ್ರೆ ಇಡೀ ಕ್ಷೇತ್ರದ ಅನ್ಸಿರೋದ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋ. ಇದು ಪಕ್ಕಾ ವಿರೋಧ ಪಕ್ಷದವ್ರ ಕೆಲ್ಸನೇ ಅಂತಮ್ಮ. ಮಾವಯ್ಯನ್ ಮುಂದ್ಗಡೆ ನಿಂತು ಎದುರ್ಸಕ್ಕಾಗ್ದೆ ಹಿಂಗ್ ವೈಯಕ್ತಿಕ ನಿಂದನೆ ಮಾಡ್ತಾವ್ರೆ. ಈ ಪೋಸ್ಟ್ ಅನ್ಸಿರೋದು ವಿರೋಧ ಪಕ್ಷದವರೇ ಆಗಿರ್ಬೋದು ಕಲ, ಆದ್ರೆ ಈ ಪೋಸ್ಟ್ ಸೃಷ್ಟಿ ಆಗಕ್ ಕಾರಣ ಆದವಳು ಅವಳೇ ತಾನೆ. ನಮ್ಮಪ್ಪ ಇವನ್ ಜೀವನದಲ್ಲಿ ಒಂದೇ ಒಂದು ಕಪ್ಪು ಮಚ್ಚೆ ಇಲ್ದಿದ್ ಬದುಕಿಗೆ ಇಂಥ ಮಸಿ ಬಳಿಯ ಅಂತ ಕೆಲಸ ಮಾಡ್ಬಿಟ್ಲು. ಅವಳನ್ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಅಂತಮ್ಮ ಇದು ಎಲೆಕ್ಷನ್ ಟೈಮು, ನಾವಿದೋ ಒಂದೊಂದ್ ಹೆಜ್ಜೆನು ಶಾನೆ ಎಚ್ಚರಿಕೆಯಿಂದ ಇಡ್ಬೇಕು. ಈಗ ನಾವು ಅವಳನ್ನೇನಾದ್ರು ಹುಡಿಕೊಂಡೋಗಿ ಅವಳಿಗೇನಾದ್ರು ಮಾಡಿದ್ರೆ ಅಂತಮ್ಮ ವಿರೋಧ ಪಕ್ಷದವ್ರಿಗೆ ನಾವೇ ಬ್ರಹ್ಮಾಸ್ತ್ರ ಮಾಡ್ಕೊಟ್ಟಕಾಯ್ತದೆ. ಹಂಗನ್ಬಿಟ್ಟು ಅವಳನ್ನ ಸುಮ್ಕೆ ಬಿಟ್ಬಿಡಕ್ಕಾಯ್ತದಿಲ್ಲ. ನೋಡು ಅಂತಮ್ಮ, ಅವಳು ಮಾಡಿರೋ ಪಾಪ ಅವಳೇ ಅನುಭವಿಸ್ತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಮಾಡಿರೋ ಈ ಕೆಲ್ಸಕ್ಕೆ ದಿನ ಪಶ್ಚಾತ್ತಾಪ ಪಡ್ತಾ ಇರ್ತಾಳೆ. ಅದಕ್ಕೆ ಅವಳನ್ನ ಶಂಸಿ ಈ ವಿಷಯನ ಇಲ್ಲಿಗೆ ಮರ್ತು ಬಿಡು ಅಂತಮ್ಮ.